ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕದ ಜನತೆಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ತಿಂದು, ಎಳ್ಳು ಬೆಲ್ಲ ಯಾವ ಥರ ಸಿಹಿ ಆಗಿರುತ್ತೋ ನಿಮ್ಮ ಜೀವನನೂ ಅದೇ ರೀತಿ ವರ್ಷ ಪೂರ್ತಿ ಸಿಹಿ ಆಗಲಿ ಅಂತ ಹಾರೈಸ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾವು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ಈ ಸಂಕ್ರಾಂತಿಯ ವಿಶೇಷ ಏನಪ್ಪ ಅಂತ ಅಂದರೆ ಚಂದ್ರಮೌಳೇಶ್ವರ ದೇವರಿಗೆ ವಿಶೇಷವಾದ ದಿನ. ಚಂದ್ರಮೌಳೇಶ್ವರ ದೇವರು ಅಂದರೆ ಏನು ಅಂದರೆ ಶಿವಪ್ಪ ದೇವಸ್ಥಾನ, ಈಶ್ವರ ಸ್ವಾಮಿ. ಆ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಿದ್ದೀವಿ. ಯಾವ ಊರಲ್ಲಿ ಏನು ಅಂತ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ, ನೋಡ್ತೀರಿ. ದೇವಸ್ಥಾನಕ್ಕೆ ಹೊರಟಿದ್ವಿ, ಹೊರಗೆ ಬಂದ್ವಿ. ನಮ್ಮ ಪೋಷಿತ್ತು ಮತ್ತು ರಚ್ಚು ಅವ್ರು ಇಲ್ಲೇ ಇದ್ದಾರೆ, ಅವರಿಗೂ ವಿಶ್ ಮಾಡೋಣ. ಕೈ ಕೊಡಿ ರಚ್ಚು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪೋಷಿತ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ಹೇಳ್ರಿ ಪೋಷ, ನೀನು ಹೇಳು. ಹ್ಯಾಪಿ ಸಂಕ್ರಾಂತಿ ಅಂದ್ರಿ, ಹೇಳ ಪಶು. ನೋಡಲ್ಲ ಇಲ್ಲೇ ಹೇಳ್ರ. ನೋಡಿ, ನಮ್ಮ ಪೋಷಿತಿಗೆ ರಚ್ಚಿಗೆ ವಿಶ್ ಮಾಡಿದ್ರೆ ವಿಷಯ ಮಾಡಲಿಲ್ಲ. ಯಾಕಂದರೆ ಅವರಿಂದ LKG UKG ಓದ್ತಿರೋದು. ಹೇಳ್ಕೊಟ್ರು, ವಿಶ್ ಮಾಡಲಿಲ್ಲ. ಬಾ ವಿಶ್ ಮಾಡೋಣ ಅಂತ ಆ ಕಡೆಗೆ ಹೋಗ್ತಿದ್ದಾರೆ. ಅವ್ರ ಪಕ್ಕದ ಮನೆಗೆ ನಮ್ಮ ಮನೆಗೆ ಬರೋ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ರೆಸ್ಪೆಕ್ಟೇ ಇಲ್ಲ, ಪೂರ್ತಿ ಅನ್ರೆಸ್ಪೆಕ್ಟು. ನೋಡ್ರಿ, ಮತ್ತೆ ಓಡ್ ಬಂದ ವೀಡಿಯೋ ಮಾಡ್ತಿದ್ದೀನಿ ಅಂತ. ಇವಾಗ ಎಲ್ಲರಿಗೂ ಹೇಳೋ, ಎಲ್ಲರಿಗೂ ನೋಡಿ. ಅಂತೂ ಇಂತೂ ನಮ್ಮ ಪೋಷಿತ್ ವಿಶ್ ಮಾಡ್ದ. ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಕಡೂರಲ್ಲಿರೋ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬೀರೂರಿಂದ ಹೋಗ್ತಿದ್ದೀವಿ. ನಮ್ಮದು ಬೀರೂರು, ಹಂಗಾಗಿ ಬೀರೂರಿಂದ ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟೇ. ನಮ್ಮಮ್ಮ, ನಾನು, ನನ್ನ ತಂಗಿ ಹೋಗ್ತಿದ್ದೀವಿ. ಈಗ ಬೀರೂರಿಂದ ಕಡೂರಿಗೆ ಬಸ್ಸಿಗೆ ಹೋದರೆ ತುಂಬ ದೂರ ಆಗುತ್ತೆ. ಅಂದರೆ ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸ್ತಾರೆ, ದೂರ ಆಗುತ್ತೆ ದೇವಸ್ಥಾನ. ಕಡೂರು ಎಂಟ್ರೆನ್ಸಲ್ಲೇ ಇರೋದು, ಹಾಗಾಗಿ ಆಟೋ ಹತ್ಕೊಂಡು ಹೋಗಬೇಕು. ಆಟೋದಲ್ಲಿ ಹೋಗಿ ದೇವಸ್ಥಾನಕ್ಕೆ ತಲುಪಬೇಕು. ಹಂಗೆ ಹೋಗ್ತಿರುವಾಗ ನಮ್ಮ ಬೀರೂರು ರೈಲ್ವೆ ಸ್ಟೇಷನ್ ರೋಡಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ. ನಮಗೆ ಗೊತ್ತಿರಲಿಲ್ಲ ಸಂಕ್ರಾಂತಿ ಹಬ್ಬದ ದಿನ ಇನ್ನೂ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಂತ. ನಾವು ಹೋಗ್ತಿರುವಾಗ ಪೂಜಾರಿನೇ ಕರೆದ್ರು, ಬನ್ನಿ ಮಂಗಳಾರತಿ ತೊಗೊಂಡು ಪ್ರಸಾದ ಇಸ್ಕೊಂಡು ಹೋಗುವಂತ್ರಿ ಅಂತ. ಆಂಜನೇಯ ಸ್ವಾಮಿಗೆ ಮಾತ್ರ ಸಂಕ್ರಾಂತಿ ಹಬ್ಬದ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಇವತ್ತೇ ಗೊತ್ತಾಗಿದ್ದು ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ. ದೇವಸ್ಥಾನದಲ್ಲಿ ಮಂಗಳಾರತಿ ತೊಗೊಂಡು ಈ ಕಡೆ ಪ್ರಸಾದ ಕೊಡ್ತಿದ್ರು, ಪೊಂಗಲ್ ಕೊಡ್ತಿದ್ರು. ಸಂಕ್ರಾಂತಿಗೆ ಪೊಂಗಲ್ ಅಲ್ವಾ ಶ್ರೇಷ್ಠ, ಹಂಗಾಗಿ ಪೊಂಗಲ್ ಇಸ್ಕೊಂಡು ಪ್ರಸಾದನ ತಿನ್ಕೊಂಡು ನಾವು ಆಟೋಗೆ ಹೊತ್ಬೇಕಿತ್ತಲ್ವಾ ಕಡೂರಿಗೆ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ. ಹಂಗಾಗಿ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಇದೇ ನೋಡಿ ನಮ್ಮ ಬೀರೂರಿನ ಗಾಂಧಿ ಸರ್ಕಲ್ಲು. ಇಲ್ಲಂತೂ ರೋಡ್ ದಾಟಕ್ಕೆ ಆಗಲ್ಲ, ಅಷ್ಟು ವೆಹಿಕಲ್ಸ್ ಓಡಾಡ್ತಿರ್ತವೆ. ಹುಷಾರಾಗಿ ರೋಡ್ ದಾಟಬೇಕು. ಎಷ್ಟು ವೆಹಿಕಲ್ಸ್ ಅಂದರೆ 4-5 ರೋಡ್ಗಳಿದ್ದಾವೆ. ಎಲ್ಲ ಕಡೆಯಿಂದನೂ ವೆಹಿಕಲ್ಸ್ ಬರ್ತವೆ. ಹುಷಾರಾಗಿ ನಾವು ದಾಟಬೇಕು. ಹುಷಾರಾಗಿ ದಾಟ್ಕೊಂಡು ನಾವು ಆಟೋ ಸ್ಟ್ಯಾಂಡ್ ಕಡೆ ಬಂದ್ವಿ. ಆಟೋ ನಿಂತಿತ್ತು, ಜನ ಇರಲಿಲ್ಲ. ಒಂದು ಸಲ ಆಟೋ ಹತ್ತಿದ್ದೀವಿ ಕಡೂರಿಗೆ ಹೋಗೋಕ್ಕೆ. ಬಸ್ ಇದೆ, ಆದರೆ ದೂರ ಆಗುತ್ತೆ ಅಲ್ಲಿ ಹೋದ್ರೆ ನಡ್ಕೊಂಬರೋಕ್ಕೆ. ಹಂಗಾಗಿ ಆಟೋದಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಸೀಟ್ ಆಗಿಲ್ಲ, ಸೀಟ್ ಆಗಬೇಕು. ಸೀಟ್ ಆಗಿದ್ರೆ ಹೊರಡಲ್ಲ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಜನ ಬರೋಕ್ಕೆ ಒಂದು 10 ನಿಮಿಷ ಆಗ್ಬೋದು ಅನಿಸುತ್ತೆ. ಕಡೂರಿಗೆ ಹೋಗ್ತೀವಿ. ಅಂತೂ ಇಂತೂ ಗಾಯ್ಸ್, ಅರ್ಧ ಗಂಟೆ ಆಟೋಕ್ಕೆ ಕಾದ್ವಿ. ಅಲ್ಲಿ ಯಾರು ಜನ ಬರಲೇ ಇಲ್ಲ. ಅರ್ಧ ಗಂಟೆ ಆದಮೇಲೆ ಜನಗಳು ಬಂದರು. ನೋಡಿ, ಇದೇ ನಮ್ಮ ಕಡೂರಿನಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನ, ಅಂದರೆ ಈಶ್ವರ ಸ್ವಾಮಿಯವರ ದೇವಸ್ಥಾನ. ಈ ದೇವಸ್ಥಾನ ಹೈವೇ ರೋಡಲ್ಲಿ ಇರೋದ್ರಿಂದ ಎಷ್ಟು ಜನಗಳಿಗೆ ಆಕರ್ಷಣೆ ನೀಡಿದೆ ಅಂದರೆ ಗೊತ್ತಿಲ್ಲ. ಯಾಕಂದರೆ ಬಸ್ಸಲ್ಲಿ ಹೋಗೋ ಜನ, ಕಾರು ಬೈಕಲ್ಲಿ ಹೋಗೋ ಜನ ಈ ದೇವಸ್ಥಾನನ ನೋಡಿಕೊಂಡು ಯಾವ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಅಂತ ಅಂದವರು ಇದ್ದಾರೆ. ಅಷ್ಟು ಅದ್ಭುತವಾಗಿರೋ ದೇವಸ್ಥಾನ ಇದು. ಸಂಕ್ರಾಂತಿ ಆಗಿದ್ರಿಂದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ತುಂಬ ಜನ ಇದ್ದಾರೆ ಗಾಯ್ಸ್. ಬೆಳಗ್ಗೆಯಿಂದನೂ ತುಂಬ ಜನ ಬರ್ತಾರೆ. ಇವಾಗಲೇ ಕಮ್ಮಿ, 11:30-12 ಗಂಟೆ ಆಗಿದೆ. ಅದಕ್ಕೆ ಇವಾಗಲೇ ಕಮ್ಮಿ ಜನ. ಬೆಳಗ್ಗೆಯಿಂದನೂ, ಬೆಳಗಿನ ಪೂಜೆಯಿಂದನೂ ಊಟ ನಡೀತಿರುತ್ತೆ, ಪೂಜೆ ನಡೀತಿರುತ್ತೆ, ಎಳ್ಳು ಬೀರ್ತಿರ್ತಾರೆ. ನೀವು ನೋಡೋಕೆ ಸಾಲದು, ಅಷ್ಟು ಜನ ಇರ್ತಾರೆ. ತುಂಬ ವಿಶೇಷವಾದ ಪೂಜೆ ಇರುತ್ತೆ. ಹಂಗಾಗಿ ನಾವು ಕೂಡ ಬಂದಿದ್ದು. ಯಾರೋ ಈ ಚಂದ್ರಮೌಳೇಶ್ವರ ಸ್ವಾಮಿಯವರು ಹೇಗೆ ನೆಲೆಸಿದ್ದಾರೆ ಅಂತ ನೀವೇ ನೋಡಿ. ನೋಡೋಕೆ ಕಣ್ಣು ಸಾಲದು ದೇವ್ರನ್ನ, ಆ ಥರ ಇದೆ ನಮ್ಮ ಕಡೂರಲ್ಲಿರೋ ದೇವಸ್ಥಾನ. ನೀವೇ ನೋಡಿ ಒಂದ್ಸಲಿ ದೇವರಿಗೆ ಎಷ್ಟು ವಿಶೇಷವಾಗಿ ಪೂಜೆ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ ಅಂತ. ಮೇಲೆ ಕೂಡ ಒಂದು ಸ್ಟ್ಯಾಚು ಇದೆ ಶಿವಪ್ಪಂದು, ಅದು ಮಾತ್ರ ತುಂಬ ಸಖತ್ತಾಗಿದೆ. ನೀವು ನೋಡ್ತಿರ್ಬೋದು ದೇವ್ರು ಯಾವ ಥರ ಕಾಣ್ತಿದೆ ಅಂತ. ನಾವು ಕೂಡ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ ಅಂತ ಬೆಳಿಗ್ಗೆನೆ ಹಬ್ಬ ಮಾಡಿಕೊಂಡು ನಾವು ಕೂಡ ಚಂದ್ರಮೌಳೇಶ್ವರ ಸ್ವಾಮಿಯವರ ದರ್ಶನ ಮಾಡೋಣ ಅಂತ ಬಂದಿದ್ವಿ. ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ಇಸ್ಕೊಂಡು ನಾವು ದೇವಸ್ಥಾನನ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಬೇಕಿತ್ತು. ಎಲ್ಲ ಹಾಕಿ ಹಂಗೆ ಸೈಡಲ್ಲಿ ಒಂದು ವಿಡಿಯೋ ಮಾಡಿದೆ. ಯಾಕಂದರೆ ಇಲ್ಲಿ ಒಳಗಡೆ ಮಾತಾಡೋಕ್ಕಾಗಲ್ಲ. ಹಂಗೆ ಇಲ್ಲಿ ಹರಳಿಕಟ್ಟೆ ಕೂಡ ಇದೆ. ಈ ಹರಳಿಕಟ್ಟೆನ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತಂತೆ. ಹಾಗೆ ಕೆಲವೊಬ್ರು ಹೆಣ್ಮಕ್ಳು ಏನೇನೋ ಅರ್ಕೆ ಮಾಡ್ಕೊಂಡು ಹರಳಿಕಟ್ಟೆನ ಸುತ್ತುತ್ತಾರೆ, ಅವರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತಂತೆ. ಹಂಗಾಗಿ ನಾನು ಕೂಡ ಒಂದು ಪ್ರದಕ್ಷಿಣೆ ಹಾಕ್ತೆ. ಈ ಕಡೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ಅನ್ನದಾಸೋಹ ಕೂಡ ನಡೀತಿತ್ತು. ಹಾಗಾಗಿ ಅನ್ನದಾಸೋಹದ ಕಡೆಗೆ ಬಂದ್ವಿ. ಸೋಮವಾರ ಅನ್ನದಾಸೋಹ ಇರುತ್ತೆ. ಇವತ್ತು
ಸಂಕ್ರಾಂತಿಯ ಮಂಗಳವಾರ ಆಗಿದ್ರಿಂದ ಇವತ್ತು ಸಂಕ್ರಾಂತಿಯ ವಿಶೇಷವಾದ ಪೂಜೆ ಆಗಿದ್ರಿಂದ ಇವತ್ತು ಕೂಡ ಅನ್ನದಾಸೋಹ ಇತ್ತು. ದೇವರ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ಸ್ವೀಕರಿಸಾದ್ಮೇಲೆ ಈ ಕಡೆ ವಿಶ್ರಾಂತಿ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಸ್ಕೂಲ್ ಮಕ್ಕಳು ಬಂದಿದ್ರು. ಯಾವ ಸ್ಕೂಲ್ ಮಕ್ಕಳು ಅಂತ ಗೊತ್ತಿಲ್ಲ, ಒಂದು 60-50 ಜನ ಬಂದಿದ್ರು ಮಾತ್ರ. ಇವತ್ತು ಈ ಸಂಕ್ರಾಂತಿ ಬೇರೆ ಅಲ್ವಾ, ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಕಾಣ್ತಿರ್ಬೋದು, ನಾವು ಚಂದ್ರಮೌಳೇಶ್ವರ ದೇವಸ್ಥಾನದ ಹೊರಗಡೆ ಇದ್ದೀವಿ. ದೇವ್ರು ಕಾಣ್ತಿರ್ಬೋದು ನಿಮಗೆ. ದೇವ್ರ ದರ್ಶನ ಆಯಿತು, ಹಂಗಾಗಿ ನಾವು ಹೊರಗಡೆ ಬಂದು ಆಟೋಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಬಸ್ ನಿಲ್ಸಲ್ಲ, ಬಸ್ ಸ್ಟ್ಯಾಂಡ್ ಇನ್ನೂ ಒಂದು ತುಂಬ ದೂರ ಐತೆ, ನಡ್ಕೊಂಡು ಹೋದರೆ ಅರ್ಧ ಗಂಟೆ ಆಗುತ್ತೆ. ಹಂಗಾಗಿ ದೇವಸ್ಥಾನ ಏನು ಅನ್ನಿಸ್ತು, ಯಾವ ಥರ ಇದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಮತ್ತೆ ಭೇಟಿಯಾಗುವ. ಬಾಯ್.